ಆತ್ಮೀಯ ನನ್ನ ವೀಕ್ಷಕರು ಹಾಗೂ ಗ್ರಾಹಕರಿಗೆ ನಮಸ್ಕಾರಗಳು. ನಾನಿಂದು ಸ್ಟ್ಯಾಂಡರ್ಡ್ ಮೆಷಿನ್ ಟ್ರೇಡಿಂಗ್ ಕಂಪನಿ ಬಂದರ್ ಮ್ಯಾಂಗ್ಳೂರ್ ಈ ಪೇಜ್ ಮುಖಾಂತರ ಕೃಷಿಗೆ ಸಂಬಂಧಪಟ್ಟ ಹಾಗೆ ದಿನಬಳಕೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಯಂತ್ರೋಪಕರಣಗಳ ಬಗ್ಗೆ ನಿಮಗೆ ಒಂದು ಉಪಯುಕ್ತ ಮಾಹಿತಿಯನ್ನು ನೀಡಲು ನಾನು ಈ ವಿಡಿಯೋದ ಮುಖಾಂತರ ನಾನು ಪ್ರಯತ್ನಿಸುತ್ತಿದ್ದೇನೆ. ದಯವಿಟ್ಟು ನನ್ನ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾನ್ಯ ವೀಕ್ಷಕರೇ, ನಮ್ಮ ಪೂರ್ವಜರು ಕೆಲವೊಂದು ಮಾನವ ನಿರ್ಮಿತ ಸಲಕರಣೆಗಳನ್ನು ಉಪಯೋಗಿಸಿಕೊಂಡು, ಪ್ರಾಣಿಗಳನ್ನು ಉಪಯೋಗಿಸಿಕೊಂಡು ಬಳಸಿಕೊಂಡು ಕೃಷಿಯನ್ನು ಮಾಡ್ತಾ ಇರುವಂಥ ಸಂದರ್ಭ ನಾವು ಕಂಡಿದ್ದೇವೆ, ಕೆಲವೊಬ್ಬರು ಕೇಳಿರಬಹುದು. ಆದರೆ ಇಂದಿನ ಈ ಎಲ್ಲ ಶೆಡ್ಯೂಲ್ನಲ್ಲಿರುವಂಥ ಸಂದರ್ಭದಲ್ಲಿ ನಾವು ಇನ್ನು ಕೃಷಿಯನ್ನು ಮಾಡಲಿಕ್ಕೆ ಅಸಾಧ್ಯ ಎಂಬ ಸಂದರ್ಭದಲ್ಲಿ ನಾವು ನಮ್ಮ ಡಿಜಿಟಲ್ ಯುಗದಲ್ಲಿರುವ ಸಂದರ್ಭದಲ್ಲಿ ನಾವು ಇನ್ನು ಕೆಲವೊಂದು ಉಪಯುಕ್ತ ಯಂತ್ರೋಪಕರಣಗಳ ಮುಖಾಂತರ ನಮ್ಮ ಕೃಷಿಯಲ್ಲಿ ಆಗಿರಬಹುದು, ನಮ್ಮ ದಿನಬಳಕೆಯ ಕೆಲವೊಂದು ಕೆಲಸಗಳಲ್ಲಾಗಿರಬಹುದು, ಅದನ್ನು ಉಪಯೋಗಿಸಿಕೊಂಡು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರ ಬಹಳ ಅಭಾವದ ದಿವಸವಾಗಿದೆ ಇಂದು. ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತೇಳಿದರೆ ಯಾವುದೇ ಒಬ್ಬ ಕಾರ್ಮಿಕ ಸಿಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಾವೇ ಸ್ವತಃ ಕೆಲವೊಂದು ಉಪಕರಣಗಳನ್ನು ಉಪಯೋಗಿಸಿಕೊಂಡು, ಯಂತ್ರೋಪಕರಣಗಳನ್ನು ಉಪಯೋಗಿಸಿಕೊಂಡು, ಅದು ಪವರ್ ಟೂಲ್ಸ್ ಆಗಿರಲಿ, ಈ ಬ್ರಷ್ ಕಟರ್ ಆಗಲಿ, ಹುಲ್ಲು ಕಟ್ಟುವಂಥ ಮೆಷಿನ್ ಆಗಲಿ, ಮರ ಕಟ್ ಮಾಡುವಂಥ ಮೆಷಿನ್ ಆಗಲಿ, ಇನ್ನು ಕೆಲವೊಂದು ಪವರ್ ಟೂಲ್ಸ್ಗಳನ್ನು ಉಪಯೋಗಿಸಿಕೊಂಡು ನಾವೇ ಸ್ವತಃ ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಒಂದು ಅವಕಾಶ ನಮಗೆ ಇದೆ. ಅಂಥ ಕೆಲವೊಂದು ಉಪಯುಕ್ತ ಮಾಹಿತಿ ನಾನು ಈ ಮುಖಾಂತರ ನಿಮಗೆ ಕೊಡಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ನಾನು ಇವತ್ತು ಒಂದು ತೆಗೆಯುವಂಥ ಒಂದು ವಿಚಾರ ಏನಂತೇಳಿದರೆ, ಒಂದು ಆ್ಯಂಗಲ್ ಗ್ರೈಂಡರ್ ನಿಮಗೆ ಕಾಣ್ತದೆ ಈ ಬಾಕ್ಸಲ್ಲಿ. ಯಂತ್ರ AYPAG 101. ಇದೊಂದು ಎಲೆಕ್ಟ್ರಿಕ್ ಆ್ಯಂಗಲ್ ಗ್ರೈಂಡರ್ ಆಗಿದೆ. ಈ ಯಂತ್ರಗಳ ಈ ಯಂತ್ರಗಳ ಮುಖಾಂತರ 4-5 ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿಯ ಕೆಲಸಗಳನ್ನು ಮಾಡಲು ನಮಗೆ ಸಾಧ್ಯವಾಗ್ತದೆ. ನಾನು ಇಂದು ಈ ಆ್ಯಂಗಲ್ ಗ್ರೈಂಡರ್ ಬಗ್ಗೆ ನಾನು ನಿಮಗೆ ಸ್ವಲ್ಪ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೇನೆ. ಈ ಆ್ಯಂಗಲ್ ಗ್ರೈಂಡರ್ AYPAG 101 ಏನಿದೆ, ಇದು 220 ವೋಲ್ಟ್ ಆಗಿದೆ. 220 ಈ ಬಾಕ್ಸಲ್ಲಿ ಬರೆದಿದೆ. 100 mm ಅಂದರೆ 4 ಇಂಚು ಡಿಸ್ಕ್ ಸೈಜ್ ಮೆನ್ಷನ್ ಮಾಡಿರ್ತದೆ. 125 mm ಅಂತೇಳಿದರೆ ಅದು 5 ಇಂಚ್ ಆಗಿರ್ತದೆ. ಇದರ ಪವರ್ 850 ವೋಲ್ಟ್. ಅದಕ್ಕಿಂತ ಸಣ್ಣ ವೋಲ್ಟ್ ಇದ್ದು ಬರ್ತದೆ, ಆದರೆ ಸ್ವಲ್ಪ ಬಿಸಿಯಾಗುವ ಸಂದರ್ಭದಲ್ಲಿ ಕೆಲವೊಂದು ಮಟ್ಟಕ್ಕೆ 850 ವೋಲ್ಟ್ ಇದ್ದು ಸಾಧಾರಣ ಸಾಕಾಗ್ತದೆ. ಇಲ್ಲಾಂತೇಳಿದರೆ ಇದಕ್ಕಿಂತ ಕಡಿಮೆ ವೋಲ್ಟ್ ಇದ್ದು ಸಹ ವ್ಯಾಟ್ ಇದ್ದು ಸಹ ಬರ್ತದೆ. 650 ವ್ಯಾಟ್ ಇದ್ದು ಸಹ ಬರ್ತದೆ. ಸೊ ಅದು ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಬರುವುದಿಲ್ಲ. ಕೇಳಿದರೆ ಅದೊಮ್ಮೆ ಆರ್ಮೇಚರ್ ಬಿಸಿಯಾಗುವಂಥ ಸಂದರ್ಭ ಬರ್ತದೆ, ಹೀಟ್ ಆಗುವಂಥ ಸಂದರ್ಭ ಬರ್ತದೆ. 11,000 RPM. ಇದು AYPAG 101N. ಇದರ ಬೆಲೆ ನಮ್ಮ ಸ್ಟ್ಯಾಂಡರ್ಡ್ ಮೆಷಿನ್ ಟ್ರೇಡಿಂಗ್ ಕಂಪನಿಯಲ್ಲಿ 1950 ವಿತ್ 6 ಮಂತ್ 6 ತಿಂಗಳು ವಾರಂಟಿಯೊಂದಿಗೆ ನಾವು ಕೊಡ್ತಿದ್ದೇವೆ. ಅದರ ಒಟ್ಟಿಗೆ ನಾವೊಂದು 2 ಡಿಸ್ಕ್, ಒಂದು ಮರ ಕಟ್ ಮಾಡುವಂಥದ್ದು ಒಂದು ಡಿಸ್ಕ್ 4 ಇಂಚಿದ್ದು, ಮತ್ತು ಮೆಟಲ್ ಕಟ್ ಮಾಡೋಂಥ ಒಂದು ಡಿಸ್ಕ್, ಅದು ಫ್ರೀಯಾಗಿ ನಾವು ಇದರ ಜೊತೆಗೆ ನಾವು ಫ್ರೀಯಾಗಿ ಕೊಡ್ತಿದ್ದೇವೆ. ಆ ಮೆಷಿನ್ಗೆ ಸಂಬಂಧಪಟ್ಟ ಹಾಗೆ AYG
AYPAG 101 ಇದು ಆಗಿದೆ ಆ್ಯಂಗಲ್ ಗ್ರೈಂಡರ್. ಇಲ್ಲಿ ಮೆನ್ಷನ್ ಆಗಿದೆ, ವೋಲ್ಟ್ಸ್ ಎಲ್ಲ ಇದರಲ್ಲಿ ಮೆನ್ಷನ್ ಆಗಿದೆ, ನೋಡ್ಬೋದು ನೀವು. ಕೆಳಗೆ ಕಾಣ್ತದೆ 850 ವೋಲ್ಟ್ ಎಲ್ಲ ಕಾಣ್ತದೆ, 220 ವೋಲ್ಟ್ ಇದೆಲ್ಲ ಕಾಣ್ತದೆ. ಇದು ಆರ್ಯಂತ್ರ ಅಂತೇಳಿ ಕಿಸಾನ್ ಕ್ರಾಫ್ಟ್ ಕಂಪನಿ ಅವರದ್ದು, ಒಂದು ಸ್ವಲ್ಪ ಬ್ರ್ಯಾಂಡೆಡ್ ಇದೆ. ಇದರಲ್ಲಿ ಕೆಲವೊಂದು ಸ್ಪೇರ್ಸ್ಗಳು ಅದಕ್ಕೆ ಸಂಬಂಧಪಟ್ಟ ಹ್ಯಾಂಡಲ್, ಇದು ಸೇಫ್ಟಿ ಹ್ಯಾಂಡಲ್ ಆಗಿರ್ತದೆ. ಇದು ಇಲ್ಲಿಗೆ ಸಿಕ್ಕಿಸುವಂಥದ್ದು, ಇದು ಏನು ಇಲ್ಲ, ಈಸಿ ಇದೆ. ಸೊ ಒಮ್ಮೆ ನೋಡಿದರೆ ಎಲ್ಲರಿಗೂ ಗೊತ್ತಾಗ್ತದೆ. ಇದು ಹ್ಯಾಂಡಲ್, ಸೇಫ್ಟಿ ಹ್ಯಾಂಡಲ್. ಇದು ಈ ಥರ ಫಿಟ್ ಮಾಡ್ಕೊಳ್ಳೋವಂಥದ್ದು ಆಯ್ತು. ಅದೇ ರೀತಿ ಇದು AB ವಾಷರ್ ಅಂತೇಳಿ ಇದೊಂದು ವಾಷರ್ ಬರ್ತದೆ, AB ವಾಷರ್ ಅಂತೇಳಿ ಇದು ಇದರಲ್ಲಿ ಬರ್ತದೆ. ಹೀಗೆ ಸಿಕ್ಕಿಸ್ಕೊಂಡು ಮತ್ತು ಇಂಥ ಡಿಸ್ಕನ್ನು ಹಾಕಿಕೊಂಡು ಇದಕ್ಕೆ ಡಿಸ್ಕ್ ಹಾಕ್ಬೋದು ಈ ರೀತಿ. ಆ ನಂತರ ಈ ಥರ ಇದು ಹಾಕುವಂಥದ್ದು, ಇದು B ವಾಷರ್ ಅಂತೇಳಿ. ಅದಕ್ಕೊಂದು ಸ್ಪ್ಯಾನರು ಕೊಟ್ಟಿರ್ತದೆ, ಇದೊಂದು ಸ್ಪ್ಯಾನರ್ ಬರ್ತದೆ. ಸ್ಪ್ಯಾನರಲ್ಲಿ ನಾವು ಟೈಟ್ ಮಾಡ್ಬೋದು, ಟೈಟ್ ಮಾಡ್ಬೋದು. ಇಲ್ಲಿ ಇದನ್ನು ಇಲ್ಲಿ ಲಾಕ್ ಮಾಡಿಕೊಂಡು ಈ ಥರ ಟೈಟ್ ಮಾಡುವಂಥದ್ದು, ಲೂಸ್ ಮಾಡುವಂಥದ್ದು. ಇಲ್ಲಿ ಒಂದು ಬಟನ್ ಇದೆ, ಇದು ಕೈಯಲ್ಲಿ ಪ್ರೆಸ್ ಮಾಡಿದರೆ ಇದು ಏನಾಗ್ತದೆ, ಲಾಕ್ ಆಗ್ತದೆ. ಇದು ಹ್ಯಾಂಡಲ್ ಸೇಫ್ಟಿ, ನಾವು ಈಗ ಇಡೀಲಿಕ್ಕೆ ಒಂದು ಸೇಫ್ಟಿಗೆ ಬರ್ತದೆ. ಮತ್ತು ಅದೇ ರೀತಿ ಒಂದು ಇದು ಡಿಸ್ಕ್ ಗಾರ್ಡ್, ಇಲ್ಲಿಗೆ ಈ ಥರ ಕೂರಿಸಿ ಫಿಟ್ ಮಾಡಿ ಇದು ಸ್ಕ್ರೂ ಟೈಟ್ ಮಾಡುವಂಥದ್ದು ಆಯಿತಾ. ಇದರಲ್ಲಿ ಸ್ವಿಚಸ್ ಬ್ಯಾಕ್ ಸೈಡಲ್ಲಿದೆ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಆನ್ ಆಫ್ ಸ್ವಿಚ್ ಇದೆ. ಮತ್ತು ಇಲ್ಲಿ ಕಾರ್ಬನ್ ಬ್ರಷ್ ಇಲ್ಲಿರುವಂಥದ್ದು, ಕಾರ್ಬನ್ ಬ್ರಷ್ ಹಾಕಲಿಕ್ಕೆ. ಅದು ನೀವು ಹಾಕಲಿಕ್ಕೆ ಹೋಗಬೇಡಿ, ನಾವು ಹಾಕಿ ಕೊಡ್ತೇವೆ. ಏನಾದರೂ ಸಪೋಸ್ ಹೋಗಿದ್ರೆ ನಾವು ಹಾಕಿ ಕೊಡ್ತೇವೆ. ಇನ್ನು ಇದರಲ್ಲಿ ಯಾವುದೆಲ್ಲ ಕೆಲಸ ಮಾಡ್ಬೋದು, ಈ PAG 100 850 ಆ್ಯಂಗಲ್ ಗ್ರೈಂಡರಲ್ಲಿ ನಮಗೆ ಮೊದಲನೇದಾಗಿ ನಮ್ಮ ದಿನಬಳಕೆಯಲ್ಲಿ ಉಪಯೋಗಿಸುವಂಥದ್ದು, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಈ ಕಟ್ಟಿಗೆಯನ್ನು ಸಂಗ್ರಹಿಸಿ ಇಡುವಂಥ ಸಂದರ್ಭದಲ್ಲಿ ಈ ಮರಮಟ್ಟುಗಳನ್ನು ಕಟ್ ಮಾಡಲಿಕ್ಕೆ ಇದು ಬಹಳ ಒಂದು ಉಪಯುಕ್ತವಾದ ಒಂದು ಸಾಧನವಾಗಿದೆ. ಇದಕ್ಕೆ 100 ಮರದ ವುಡ್ ಬ್ಲೇಡ್ ಹಾಕ್ಕೊಳ್ಬೇಕು. ಈ ಥರದ ವುಡ್ ಬ್ಲೇಡ್ ಹಾಕ್ಕೊಂಡು ಮರದ ಸಣ್ಣ ಪೀಸನ್ನು ಕಟ್ಟಿಗೆಯನ್ನು ಮಾಡಿ ಸಲಕರಣೆ, ಈ ಕಟ್ಟಿಗೆ ಮಾಡಿ ಸಂಗ್ರಹಿಸಲು ಒಂದು ದೊಡ್ಡ ಒಂದು ಉಪಯುಕ್ತವಾದ ಒಂದು ಸಲಕರಣೆ ಆಗಿದೆ. ಅದೇ ರೀತಿ ನಮಗೆ ಫರ್ನಿಚರ್ ಅಂಗಡಿ, ನಮ್ಮ ಪೀಠೋಪಕರಣಗಳನ್ನು ತಯಾರು ಮಾಡುವಂಥ ಅಂಗಡಿಯಲ್ಲಿ ಕಟ್ಟಿಂಗಿಗೆ ಹಾಗೂ ಪಾಲಿಶಿಂಗಿಗೆ ಇದನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಕಬ್ಬಿಣದ ಕೆಲಸಕ್ಕೆ, ನಮ್ಮ ಕಬ್ಬಿಣದ ಕೆಲಸದಲ್ಲಿ ಯಾವುದಾದ್ರೊಂದು ಕಬ್ಬಿಣದ ಒಂದು ವಸ್ತು ಇದೆ, ಅದು ಕಟ್ ಮಾಡಬೇಕು, ಮತ್ತು ಕಟ್ ಮಾಡಿ ವೆಲ್ಡ್ ಮಾಡಿದ ನಂತರ ಪಾಲಿಶ್ ಮಾಡಬೇಕು, ಇದು ಯೂಸ್ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ನಮ್ಮ ಈ ಎಲೆಕ್ಟ್ರಿಕ್ ಕೆಲಸದಲ್ಲಿ, ಅದು ನಮ್ಮ ಎಲೆಕ್ಟ್ರಿಕ್ದು ಈ ಕನ್ಸ್ಟ್ರಕ್ಷನ್ ಸಂದರ್ಭದಲ್ಲಿ ನಮ್ಮ ವೈರಿಂಗ್ನವರಿಗೆ ಯೂಸ್ ಮಾಡಲಿಕ್ಕೆ, ಈ ವಾಲ್ ಕಟ್ಟಿಂಗ್ ಮಾಡಲಿಕ್ಕೆ ಇದು ಒಂದು ಉಪಯುಕ್ತವಾದ ಸಲಕರಣೆಯಾಗಿದೆ. ಅದರ ಡಿಸ್ಕ್ ಬೇರೆ ಬೇರೆ ಚೇಂಜ್ ಹಾಕಿಕೊಂಡು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಇದರಲ್ಲಿ. ಅದೇ ರೀತಿ ಇನ್ನು ಮುಂದೆ ಹೇಳುವುದಾದರೆ, ನಮ್ಮ ಗ್ರೈಂಡರ್ ಪಾಲಿಶ್ ಮಾಡ್ಬೋದು, ಆದರೆ ಕಟ್ಟಿಂಗ್ ಅಷ್ಟೊಂದು ಪರ್ಫೆಕ್ಟ್ ಆಗುವುದಿಲ್ಲ. ಅದಕ್ಕೆ ಬೇರೆಯೇ ಒಂದು ಸಲಕರಣೆ ಬರ್ತದೆ. ನಾನು ಇನ್ನೊಂದು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅದರ ಬಗ್ಗೆಯೂ ವಿವರಿಸ್ತೇನೆ. ನಮ್ಮ ಗ್ಲಾಸ್ ಏನು ವರ್ಕ್ ಇದೆ ಅದರದ್ದು ಪಾಲಿಶಿಂಗಲ್ಲಿ ಉಪಯೋಗಿಸ್ಬೋದು. 4-5 ಉಪಯುಕ್ತವಾದ ಒಂದು ಸಾಧನವಾಗಿರ್ತದೆ. ಇದರ ಬೆಲೆ 1950. ಇದೊಂದು ಮನೆಯಲ್ಲಿ ಬೇಕಾಗ್ತದೆ. ಇದೆಲ್ಲದಕ್ಕೊಂದು ಉಪಕಾರ ಆದಂಥ ಒಂದು ವಸ್ತು ಆಗಿದೆ. ಇದನ್ನು ನಿಮಗೆ ಎಲ್ಲ ಒಂದು ಕೆಲಸಕ್ಕೂ ಉಪಯುಕ್ತ. ಇನ್ನೊಂದು ಇದಕ್ಕೆ ಯಾವುದಂತ ಒಂದು ಅಟ್ಯಾಚ್ಮೆಂಟ್ ಬರ್ತದೆ, ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಆ ಅಟ್ಯಾಚ್ಮೆಂಟ್ ಹೇಗೆ ಹಾಕುವಂಥದ್ದು ಅಂತೇಳಿ. ಆ ಅಟ್ಯಾಚ್ಮೆಂಟ್ ಹಾಕಿಕೊಂಡು ನೀವು ಮರದ ಕಟ್ಟಿಂಗ್ ನಮ್ಮ ಥರ ಬರ್ತದೆ, ಚೈನಲ್ಲಿ ಹಾಕ್ಕೊಂಡು ಮಾಡಲಿಕ್ಕೆ ಆಗ್ತದೆ. ನಾನು ಇನ್ನೊಂದು ವೀಡಿಯೋದಲ್ಲಿ ಅದನ್ನು ಅಟ್ಯಾಚ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೇನೆ. ಅದೇ ರೀತಿ 4-5 ಸಂದರ್ಭದ ಬೇರೆ ಬೇರೆ ಕೆಲಸಕ್ಕೆ ಉಪಯುಕ್ತವಾದ ಒಂದು ಮೆಷಿನ್ ಆಗಿದೆ, ಪವರ್ ಟೂಲ್ಸ್ ಆಗಿದೆ. ನೀವು ಇನ್ನೂ ಕೆಲವೊಂದು ವೀಡಿಯೋಸನ್ನು ನನ್ನ ವೀಡಿಯೋದ ಮುಖಾಂತರ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಕೆಲವೊಂದು ಬೇರೆ ಬೇರೆ ಐಟಮ್ಗಳು ಇಲ್ಲಿ ಕಾಣ್ತಾ ಇದೆ ನಿಮಗೆ. ಇದು ಬ್ರಷ್ ಕಟರ್ ಇದೆ. ಬ್ರಷ್ ಕಟರಲ್ಲಿ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿದೆ. ಕಾರ್ ವಾಷರ್ ಇದೆ, ಮತ್ತೊಂದು ಟ್ಯಾಂಕ್, ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ ಇದೆ, ಚೈನ್ ಸಾ ಇದೆ, ಸ್ಪ್ರೇಯರ್ ಇದೆ. ಬೇರೆ ಬೇರೆ ಐಟಮ್ ನಮ್ಮ ಈ ಶಾಪ್ ಮುಖಾಂತರ ಸಿಗ್ತದೆ ನಿಮಗೆ. ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತದೆ. ದಯವಿಟ್ಟು ಇದರ ಸದುಪಯೋಗ ಪಡೆಯಿರಿ ಅಂತೇಳಿ ನಾನು ನಿಮಗೆ ಕೇಳಿಕೊಳ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದರೂ ಕೆಲವೊಂದು ಮಾಹಿತಿ ಅವರಿಗೆ ತಿಳಿಯಲಿ, ಅದರಿಂದ ಅವರಿಗೇನಾದರೂ ಒಂದು ಸದುಪಯೋಗ ಆಗಲಿ ನಾನು ಕೇಳಿಕೊಳ್ಳುತ್ತಾ
ನಮಸ್ತೆ, ನಮಸ್ಕಾರಗಳು.